ಎಲ್ಲ ನಮ್ಮ ವೀಕ್ಷಕರ ಹತ್ರ ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ದಿನ ಕರೆಕ್ಟ್ ಟೈಮ್ ವೀಡಿಯೋಸ್ ಬರೋದು, ಇವತ್ತು ಟೈಮಿಗೆ ಸರಿಯಾಗಿ ವೀಡಿಯೋಸ್ ಬಂದಿಲ್ಲ. ಎಲ್ಲ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ, ಯಾಕೆ ಇವತ್ತು ಸರಿಯಾಗಿ ವೀಡಿಯೋಸ್ ಆಗ್ತಾ ಇಲ್ಲ, ಯಾಕೆ ಇವತ್ತು ಸರಿಯಾಗಿ ವಿಡಿಯೋ ಬರ್ತಾ ಇಲ್ಲ, ಯಾಕೆ ಏನಾಯಿತು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ಯಾಕಂತಂದರೆ ನಾನು ಸ್ವಲ್ಪ ಏನೋ ಕೆಲಸ ಇತ್ತು, ನಮ್ಮದು ಪರ್ಸ್ನಲ್ ಪ್ರಾಬ್ಲಮ್ಗಳು ಏನಾದರೂ ಇರ್ತಾವಲ್ಲ, ಅದಕ್ಕೇ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇವತ್ತು ಟೈಮ್ ಸರಿಯಾಗಿ ಹಾಕೋದಕ್ಕಾಗಲಿಲ್ಲ. ಎಲ್ಲ ನಮ್ಮ ವೀಕ್ಷಕರು ಕ್ಷಮಿಸ್ಬೇಕು, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬ ಜನ ಕಾಯ್ತಾ ಇರ್ತಾರೆ ಟೈಮಿಂಗ್ ಸರಿಯಾಗಿ ಬರ್ತಾ ಇರ್ತವೆ ಅಂತ ಹೇಳಿ, ಅದಕ್ಕೆ ಎಲ್ಲರೂ ಕಮೆಂಟ್ಸ್ಗಳು ಮಾಡಿದ್ದೀರಾ. ಇವತ್ತು ಟೈಮಿಂಗ್ ಸರಿಯಾಗಿ ಬಂದಿಲ್ಲ, ತುಂಬ ಬೇಜಾರಾಯಿತು ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ. ನನಗೂ ತುಂಬ ಬೇಜಾರಾಯಿತು ನಿಮ್ಮ ಕಮೆಂಟ್ಸ್ಗಳು ನೋಡಿ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂತಂದರೆ ಇವತ್ತು ನಾನು ಇನ್ಫಾರ್ಮ್ ಮಾಡೋಕ್ಕೂ ಆಗಲಿಲ್ಲ. ಹಾಕ್ಬೋದು ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗಿರೋ ಕೆಲಸ ಯಾವುದೂ ಸಡನ್ನಾಗಿ ಆಗಲ್ವಲ್ಲ. ನಾನು ಆಗುತ್ತೆ ಅನ್ನೋದೊಂದು ಏನೋ ಒಂದು ನಿರ್ಧಾರದ ಮೇಲೆ ಇದ್ದೆ, ಆದರೆ ಅದು ಆಗಲಿಲ್ಲ. ನಮಗೂ ಪರ್ಸ್ನಲ್ ಪ್ರಾಬ್ಲಮ್ಗಳು ಇರ್ತವೆ, ಇನ್ನು ಮುಂದೇನೇನೋ ನಮಗೂ ಎಲ್ಲನ ಈಗ ಹೋಗಿದ್ದ ಕೆಲಸ ಯಾವುದ್ರೂ ಸಡನ್ನಾಗಿ ನಾವು ಅಂದ್ಕೊಂಡಂಗೆ ಆಗಲ್ವಲ್ಲ ಇವಾಗ ಯಾವ ಕೆಲಸಗಳೂ. ಅದಕ್ಕೆ ತುಂಬ ಬೇಜಾರಾಯಿತು. ಏನು ಮಾಡೋದು, ನಮ್ಮ ವೀಕ್ಷಕರು ಬೇರೆ ಕಾಯ್ತಾ ಇದ್ರು ಅಂತ ಹೇಳಿ ನಾನು ತುಂಬ ಬೇಜಾರು ಮಾಡಿಕೊಂಡು ಅದಕ್ಕೆ ಹಾಕಲೇಬೇಕು ಅಂತ ಹೇಳಿ ಒಂದು 6 ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ನಾಳೆಯಿಂದ ಕಂಟಿನ್ಯೂಸ್ ಟೈಮ್ ಸರಿಯಾಗಿ ಎಲ್ಲ ವಿಡಿಯೋಸು ಬರ್ತವೆ. ಎಲ್ಲ ನಮ್ಮ ವೀಕ್ಷಕರು ಸ್ವಲ್ಪ ಸಮಾಧಾನದಿಂದ ಸಹಕರಿಸೋದಕ್ಕೆ ಧನ್ಯವಾದಗಳು. ಓಕೆ ವೀಕ್ಷಕರೇ, ಹಂಗೆ ನಿಮ್ಮ ಸಹಕಾರ ಹೀಗೆ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಿಮ್ಮ ಪಾಪು ಹೇಗಿದೆ ಮೇಡಮ್, ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ನಿಮ್ಮ ಪಾಪು ಚೆನ್ನಾಗೈತೆ ಅಂತ ಹೇಳಿ ತುಂಬ ಜನ ಕೇಳ್ತಾ ಇರ್ತೀರಾ. ನಾನು ಚೆನ್ನಾಗಿದ್ದೀನಿ, ಪಾಪುನು ಚೆನ್ನಾಗಿದ್ದಾಳೆ. ಪಾಪುಗೆ ಎಷ್ಟು ತಿಂಗಳು ಅಂತ ಕೇಳ್ತಾ ಇದ್ರಿ. ಪಾಪುಗೆ ಇವಾಗ 5 ತಿಂಗಳು ತುಂಬ 6 ತಿಂಗಳಿಗೆ ಐತೆ. ಪಾಪುನು ತುಂಬ ಚೆನ್ನಾಗಿದ್ದಾಳೆ, ನಾನು ಚೆನ್ನಾಗಿದ್ದೀನಿ. ಹಂಗೆ ನಮ್ಮ ವೀಕ್ಷಕರು ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿರಲಿ ಯಾವಾಗಲೂ ನಮ್ಮ ವೀಕ್ಷಕರು ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ, ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಕಮೆಂಟ್ಸ್ಗಳನ್ನು ನೋಡ್ತಾ ಇರ್ತೀವಿ, ಆದರೆ ಎಲ್ಲರೂ ಹೇಳೋ ಥರನೂ ಮಾಡೋದಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾ ಇರ್ತೀರಾ. ಅದು ಕತೆ ಹೇಗೆ ನಡೆಸ್ಕೊಂಡು ಹೋಗಬೇಕು ಆ ರೀತಿ ನಡೆಸ್ಕೊಂಡು ಹೋಗ್ತೀವಿ. ಸದಾ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ತಿರ್ಗಿ ನಾನು ಹೋಗಿದ್ದೇನೆ ಮತ್ತೆ ಕೈ ನೀನು ಊರಿಗೆ? ಇಲ್ಲ ಕಣಮ್ಮ, ಹೋಗಿಲ್ಲ. ಇನ್ಯಾತಕ್ಕೆ ಹೋಗೋಣ? ಬಾ, ನಾವು 3 ದಿನದ ಹೋಗೋಣ ನಾಳಿಗೆ ಅಂತ ಹೇಳಿ ಸುಮ್ಮನಾದ್ವಿ. ನಾಳೆಗೆ ಬೇರೆ ಮಂಗಳವಾರ, ಇನ್ನೆಲ್ಲಿ ಹೋಗ್ತಿ? ನಾಳೆನೇ ಅವರೇ ಹೋಗಿ ಸೋಮವಾರ ದಿನನೇ ಏನೋ 3 ದಿವಸದ್ದು ಕಾರ್ಯ ಮಾಡ್ಕೊಂಬಂದ್ರಂತೆ. ಇನ್ನು 7 ದಿವಸದಾಗನ 9 ದಿವಸದಾಗ ಮಾಡ್ತಾರೇನ. ಯಾವಾಗ ಮಾಡ್ತಾರೆ ಇನ್ನೂ ಹೇಳಿಲ್ಲಮ್ಮ. ಇನ್ನೇನಕ್ಕೆ ಹೋಗೋಣ ಹೇಳ, ಅಲ್ಲಿ ಇನ್ಯಾತೈತೆ ಅಂತ ಹೋಗೋಣ. ಅವಳು ಮಾಡಿರೋ ಗನಂದರಿ ಕೆಲ್ಸಕ್ಕೆ ಬಿಡಪ್ಪ, ಒಳ್ಳೆಯವಳು ಅಂಬೋದಾದ್ರೂ ಹೋಗ್ಬೋದಾಗಿತ್ತು. ನೋಡಮ್ಮ ಹೆಂಗೆ ಮೆರೆದ್ಲ ಅಲ್ಲಿ ಹೋಗತ್ತ ಮೆರೆದಿದ್ದು, ಅದಕ್ಕೆ ಮತ್ತೆ ಉಳಿಯಲ್ಲ ಅಂಬೋದು. ಆ ಕ್ಷಣಕ್ಕೆ ಮೆರಿಬೋದು ಅಷ್ಟೇನಿ. ದಡ 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 ಬೆಳೆದಿದ್ದು ಯಾವತ್ತು ಉಳಿಯಲ್ವಂತಿ. ನಡಂತ್ರಕ್ಕೆ ಮುರ್ಕೊಂಡು ಬೀಳುತ್ತಂತಿ. ನಿಧಾನವಾಗಿ ಬೆಳೆದಿದ್ದೇನೆ ಬಂದೋಬಸ್ತಾಗಿ ಬೆಳೆದು ಶಾಶ್ವತವಾಗಿರುತ್ತಂತಿ. ಹಂಗೆ ದಡ 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 ದಣಕದಂಗತ್ತೆ ಹಂಗೆ ಮಾಡ್ಕೊಂತ ಹೋಗತ್ತ. ಮೂರರೆಲ್ಲ ಬಂದಿದ್ರು. ಅವರು ಪಾಪ ಬಂದಿದ್ದೆ, ಎಲ್ಲರೂ ಬಂದಿದ್ರು. ಇನ್ನೇನು ಮಾಡ್ತಾರೆ ಇವಳು ಮಾಡಿರೋ ಇದಕ್ಕೆ? ಇನ್ನೊಬ್ರು ಯಾರನ್ನಾದ್ರೆ ಅವ್ರ ಗಂಡ ಗೊತ್ತಾನಿರಲಿಲ್ಲ. ಅವ್ರ ಗಂಡನ ಮನೆ ಕಡೆ ಹೇಳೋರು. ಏನು ಮಾಡ್ತೀಯ ಪಾಪ, ಅವ್ರು ಬಂದು ಎಲ್ಲ ಕಾರ್ಯಗಳು ಆಗತ್ತಕ್ಕ ಇದ್ದು ಬಂದ್ರತ್ತ ಪಾಪ. ಇನ್ನೇನು ಮಾಡ್ತಾರೆ ಹೇಳು? ಏನು ಮಾಡಲೇ ಬಿಡತ್ತ, ಆಗೋದಾಗೈತಿ ಅಂತಾರೆ, ಸುಮ್ಮನೆ ಆಗ್ತಾರೆ. ಈಗಳೆ ಸರಿಯಾಗಿ ಹೇಳ್ಯಾರ ಕಣೆ, ಮೇರೆದವರು ಮೆರೆಯಲೇ ಬಿಡು, ಕುದಿಯೋವರು ಕುದಿಯಲು ಬೀಡು. ಮೆರೆದವರು ಕಣ್ಮರೆ ಆಗುತ್ತಾರೆ, ಕುದಿಯೋವರು ಆವಿಯಾಗಿ ಹೋಗುತ್ತಾರೆ ಅಂತ ಹೇಳಿ ಸರಿಯಾಗಿ ಹೇಳೇವ್ರಿ. ಇವಳು ಹಂಗೆ ಮತಿ ಮೆರೆದ್ಲು 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 ಅಂದ್ರೆ ಕಣ್ಮರೆ ಆಗೋವರೆಗೂ ಮೆರೆದ್ಲು. ಮೆರೆದು ಕಣ್ಮರೆ ಆಗಿ ಹೋಗ್ಬಿಟ್ಲು. ಏನೋ ಗೀಟು ಸುಳು ಸಿಗ್ದಂಗೆ ಹೋಗ್ಬಿಟ್ಲು. ನನಗೇನನ್ನು ಮಂಜಕ್ಕಯ್ಯ, ಈ ದುರ್ಗಮ್ಮಿಂಗೆ ಮಾತಾಡ್ತಾಳೆ ಅಂದ್ರೆ ಪರವಾಗಿಲ್ಲ. ನನಗೇನ ಬೋಲು ಸಿಟ್ಟು ಬಂದಿತ್ತು ಹೇಳಮ್ಮ. ಅವಳು ಸುದ್ದಿ ಕೇಳ್ದಾಗ್ಲೇ ಸರಿಯಾಗೈತಿ ಅಂದ್ಕಂಡು ನನ್ನ ಅಯ್ಯಯ್ಯೋ ಆ ಪಾಟೆ ಏನ್ಸಿದ್ಲು. ಹೇಳು ಮನ್ಯಾಳ ಮಂಡ್ಯ ತೋದತ್ತ ಅಂತ ನನಗೆ ನೆಮ್ಮದಿದಂಗೆ ಆತು. ಹೋಗೊಂದು ಲೋಟ ಹಾಲು ಕಾಸ್ಕೊಂಡು ಕುಡಿಯೋಣ ಅನ್ನಿಸ್ತು. ನಮ್ಮಯ್ಯಪ್ಪ ಏನು ಅನ್ಕೊಂಬತ್ತೇಮ್ ಸುಮ್ಮನೆ ನಾನು. ನೆಮ್ಮದಿ ಒಂದು ಲೋಟ ಹಾಲು ಕುಡಿಯೋಣ ಮಂಗಾತು ಅವತ್ತು. ಅಷ್ಟು ಸಿಟ್ಟು ಬಂದಿತ್ತು ಕಣಕ್ಕ, ನೀನೇನ ನನಗೆ ನಾನು. ಯಾಕೆ ದುರ್ಗಮ್ಮ ಹಂಗೆ ಬೈಕ್ಯಂತೀಯ? ವಿಧಿನೇನ ಅವಳೇ ಬೈಕ್ಯಂಬದ ಮನ್ಯಾಳ ಮುಂದೇನ. ಇನ್ಯಾರನ್ನು ಬೈಕ್ಯಮ್ಮನೇಳು, ಅವಳನ್ನೇ ಬೈಕ್ಯಂತಿನ್ನಮ್ಮ. ಏನಯ್ಯೋ ಆಡಿದ್ಲು ಅಂದ್ರೆ ಅದಕ್ಕೆ ಆಳ್ತೇನೆ ಬೇಡ, ಹಂಗೆ ಆಡಿದ್ಲು ಹೇಳು. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದಂಗೆ ಅಷ್ಟೊಂದು ಆಡಿ ಓದ್ಲು. ಅಷ್ಟೊಂದಲ್ಲ ಮಾಡೋದು, ಒಂದಿಷ್ಟು ಮಾನ ಮರ್ಯಾದೆಗೆ ಹಂಚ್ಕೋಬೇಕು. ಊರಾಗ ದೊಡ್ಡವರು ಸಣ್ಣವರು ಇರ್ತಾರೆ ಎಲ್ಲನ ಅಂತ ಹೇಳಿ ಒಂದಿಟ್ಟು ಮರ್ಯಾದೆಗೆ ಹಂಚ್ಕೋಬೇಕು. ಈಟೊಂದಲ್ಲ ಆಳೋದು.
ಯಾತೋ ಹಿಂಗೆ ಮಾತಾಡ್ತೀರ ರೊಕ್ಕಯ್ಯ ಇವಳು ಬೈಕೆಂತಿದ್ಲ ವಿಜಿನ ಅದಕ್ಕೆ ನಾನು ಬಿಡಮ್ಮ ಇನ್ನೇನು ಬೈಕೆಂತೀಯ ಅಂತಿದ್ದೆ. ಒಂದು ಆಡಿದ್ಲು ಒಂದು ಬಿಡಮ್ಮ ಆಡಿ 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 ಹೋದ್ರು. ಅದಕ್ಕೆ ಮತ್ತೆ ಯೋಟನ ಮೆರಿಬಾರ್ದು ಅಂಬೋದು. ಮೆರ್ದವ್ರು ಒಂದು ದಿವಸ ಹಿಂಗೆ ಹೋಗೋದೇಯ. ಮತ್ತೆ ಯೋಟನ ಈಗ ಕಾದಿದ ಮನೆ ಕಲ್ಲು ಹಿಡಿತು ಅಂತಾರಲ್ಲ ಹಿಂಗೆ ಮನೆಯಾಗೆ ಸೆನಕ್ಕಿರ್ಬೇಕು. ಆಡೆ 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 ಯೋಟಾನ ಆಡಬಾರ್ದು. ದೇವ್ರಂಬನ ಯೋಟ್ ನೋಡ್ತಾನೆ ಅವನು ಎಲ್ಲಿ ಮುರಿಬೇಕು ಅಲ್ಲಿ ಮುರಿತಾನೆ. ಎಂತ ಹೊತ್ತು ಬಂತು ನೋಡ ಅವಳು ಕೊನೆಗೆ ಅಲ್ವೇ. ಅಯ್ಯೋ ಎಂಥವಳು ಇನ್ನು ಯಾಟ್ ಚಿಕ್ಕ ವಯಸ್ಸು ನಮಗಿನ್ನ ಏಳು ಸಿಕ್ಕಳಮ್ಮ ನಮ್ಮ ಕಣ್ಣು ಮುಂದೆ ಹುಟ್ಟಿರೋಳು. ಇವಾಗ ನೋಡ ಹಿಂಗೇನೆ ನನಗಿನ್ನ ಸಿಕ್ಕಳಮ್ಮ ಅವಳು. ಇವತ್ತಂಥದ್ದು ಬರಬಾರ್ದಾಗಿತ್ತು ಅವಳಿಗೆ. ಹಿಂಗೆ ಮಾಡಿದಿರೋದಕ್ಕೆ ಮತ್ತೆ ಇಂಥ ವಯಸ್ಸಿಗಿಂಥದ್ದು ಬಂದು ಹೋಗಿದ್ದು. ಇನ್ನು ಒಂದು 4-6 ಜನಕ್ಕೆ ಒಳ್ಳೇದು ಮಾಡಿದ್ರೆ ಇನ್ನೊಂದು 2 ದಿನ ಇರಾಳೇನ. ಇಂಥದ್ದು ಮಾಡಿರ್ತೀನಿ ನೀನು ಇದರಿಂದ ನಾನು ಭಾಳ ಮೆರಿತೀಯ ಬಾ ಅಂತ ಹೇಳಿ ದೇವ್ರು ಸರಿಯಾಗಿ ಮಾಡಿದಂತಾಗ. ನೀನು ಒಳ್ಳೆಯವ್ರು ಇರ್ಬೇಕಮ್ಮ ತಾಯಿ. ಒಳ್ಳೆಯವ್ರು ಇದ್ರೆ 4 ಜನಕ್ಕೆ ಸಹಾಯ ಮಾಡ ಅಂತಾರೆ. ಯಾರಾನ ಇದ್ದರೆ ಮಾರಾಯರು ಸತ್ವಂತರು ಯಾರಾನ ಒಳ್ಳೆಯವ್ರಿಗೆ ದಾನ ಧರ್ಮ ಮಾಡ್ತಾರಲ್ಲ ಆಗ ಅಂತಾರೆ ಇರಬೇಕು. 4 ಜನಕ್ಕೆ ತೊಂದರೆ ಮಾಡೋ ಅಂತಾರೆ ಇರಬಾರ್ದು. ಇಂಥಳೇನಕ್ಕಿ ಒಬ್ಬೊಬ್ರಿಗೆಲ್ಲ ಅವಳು ಮೋಸ ಮಾಡಿದ್ದು, ಒಬ್ಬೊಬ್ರಿಗೆಲ್ಲ ಅನ್ಯಾಯ ಮಾಡಿದ್ದು. ಹೇಳು ಕೊನೆಗೆ ನಾನು ಅವಳಿಗೆ ಒಳ್ಳೇದಾತಲ್ಲಪ್ಪ ಅಂದ್ಕೊಂಡಿದ್ದಿ. ಅವಾಗ ಅಂತ ದುಡ್ಡು ಬಂದೈತೆ ಮಸ್ತಾಗೆ ಮಸ್ತಾಗಿ ಮಾಡೋಳೆ ಬರಲ್ಲ. ನಾನು ಕೊನೆಗೆ ಅವಳಿಗೆ ಒಳ್ಳೇದಾಗೈತಿ ನಮಗೇನು ಒಳ್ಳೇದಾಗಲಿಲ್ಲ ಅಂತ ಅಂದ್ಕೊಂಡು ಮೇಡಮ್ ನಾನು ಹಂಗೆ ಅಂದ್ಕೊಂಡೆ. ಚೆನ್ನಾಗಿ ಕೈದಾಳೆ ಬರಲ್ಲ ನೋಡಮ್ಮ ಗನ್ವಾ ಬೈದಾಳ. ಅವರು ಕರ್ಕೊಂಡು ಹೋದ್ರು ಎಲ್ಲ ಒಳ್ಳೇದಾತು ಅಂತರ್ಗೆ ಕಾಲ ಅಂದ್ಕೊಂಡು. ದೇವ್ರಮ್ಮನ ಇಲ್ಲಿ ಮಾಡ್ಬೇಕಂತ ಮಾಡ್ಬಿಡ್ತಂಗ ಕಣ. ನಾವು ಹಂಗೆ ಅನ್ಕೊಂತೀವಿ. ನಾನು ಹಂಗೆ ಅಂದ್ಕೊಂಡಿದ್ದಿ ನೋಡಪ್ಪ. ಇವಾಗ ಕೆಟ್ಟರ್ಗೆ ಕಾಲ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂದ್ಕೊಂಡಿದ್ದಿ. ನಮ್ಮ ಸುಗುಣಮ್ಮನೇನೇ ಅವಳೇನಿ ಅವ್ರ ಅತ್ತಿ ಮಾತಾಡಿಸ್ತಾಳೆ. ಹೇಳ್ತಾ ದುಡ್ಡು ಐತೆ ಅಂತ ಹೇಳಿ ಅವಳು ಅಲ್ಲೇ ವಿಜಿ ವಿಜಿ ಅಂತ ಹೇಳಿ ಅಯ್ಯಮ್ಮ ಅಲ್ಲೇ ಮನೆಯಕ್ಕೆಲ್ಲ ಕರ್ಕೊಂಡೋಗಿ ಅಲ್ಲೇ ಇಟ್ಕೊಂಡಿದ್ರು. ನಾವು ಹಂಗೆ ಅನ್ಕೊಂತಿದ್ದು ನೋಡಿ. ನಮ್ಮ ಸುಗುಣಮ್ಮ ಒಂದಿಟ್ಟು ಏನು ಇರೋದಕ್ಕೆ ನಮ್ಮ ಸುಗುಣಮ್ಗೆ ಏನು ಬೆಲೆ ಕೊಡಲ್ಲ ಅವ್ರ ಅತ್ತಿ. ಒಂದಿಟ್ಟು ದುಡ್ಡು ನಾಳೆ ಆಗಕ್ಕೆ ಇವತ್ತು ವಿಜಿ ಅಂತ ಹೇಳಿ ಕರ್ಕೊಂಡೋಗಿ ಇಟ್ಕೊಂಡು ಆ ಪಾಟಿ ಹಾರಾಡ್ತಿದ್ದು ಅನ್ಕಂಡು. ನಾನು ಹಂಗೆ ಅನ್ಕೊಂಡಿದ್ದು ಕಣಿ ಮಂಜಕ್ಕ. ಅವ್ರ ಅತ್ತಿಗೆ ಯಾಕೆ ಮನ ಮರ್ಯಾದಿಲ್ಲ ಈ ಪಾಟಿ ಹಾರಾಡಿದ್ಲಿಲ್ಲ. ಊರಿಗೆ ಬಂದು ಹಂಗೆ ಹಿಂಗೆ ಅಂತ ಹಂಗೆ ಆಡ್ದಾಳು. ಇವತ್ತು ಅವಳನ್ನ ಕರ್ಕೊಂಡೋಗಿ ಯಾಕೆ ಇಕ್ಕೊಂಡ್ಲು ಅಂತ ನಾನು ಹಂಗೆ ಒಂಥರ ಬೇಜಾರದೆ ನೋಡು. ಯಾಕೆ ತಣ್ಣಗೆ ಇಕ್ಕೊಂಡ್ಲಪ್ಪ ಅಂತ. ನೀನು ಆಮೇಲೆ ಸುಗುಣ ಮದುವೆ ಮಾಡಿ ಯಾವಾಗ ಕರ್ಕೊಂಡೋಗಲ್ಲಿ ಬಿಡು. ಸುಗುಣೇನು ಬಿಟ್ಟೋಗ್ಲಿಲ್ಲ ಅಮ್ಮಂಗೆ ಆತು. ಸುಗುಣೇನು ಮದುವೆ ಆಗಲ್ಗೆ ಹೋಗ್ಲಿಲ್ಲ ಅಂದರೆ ಇನ್ನು ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವಳನ್ನ. ಇನ್ನು ಮೆರೆದೋಗಾಳು. ಇನ್ನು ಮೆರೆದೋಗಾಳು ಬಿಡು. ಸುಗುಣ ಮದುವೆ ಆಗೋಗಿದ್ಕೇನೆ ಪರವಾಗಿಲ್ಲ. ನಾನೇನು ಚೆಂದಾಗಿ ಬೈಕೊಂಡೆ ನಮ್ಮ ನಿಂಗೆ ನಾನು ಒಂದಿಟ್ಟು ನನಗೆ ನೋಡಿದಾಗ ಒಂದಿಟ್ಟು ಮನ್ಸಿಗೆ ಇದಾದಂಗೆ ಬೇಜಾರಾದಂಗೆ ಆತ ಅಷ್ಟೇನೆ. ಆಮೇಲೆ ನೀನು ಅನ್ನಿಸ್ಲಿಲ್ಲ ನನಗೇನು. ಬಿಡು ಅಂತಾರೆ ಇದ್ದೇನು ಆಗಬೇಕಾಗೈತಿ ಅಮ್ಮಂಗಾತು. ಹಂಗೆ ಆಡಿದ್ಲು ಮಂಗಾತು. ಈಗ ಒಳ್ಳೆಯವ್ರು ನಾನು ನೆನೆಸ್ಕೊಂತಾರೆ. ಪಾಪ ನನ್ನ 4 ದಿನ ಇರಬೇಕಾಗಿತ್ತು ಕಾಣ. ಒಳ್ಳೇದು ಮಾಡೋರು ಒಳ್ಳೆಯರು ಅಂತ ನೆನೆಸ್ಕೋಬೇಕಾಯ್ತು. ಯಾರು ಅವಳನ್ನ ಒಳ್ಳೆಯರು ಅಂತ ನೆನೆಸ್ಕೊಂಬ್ಲ ಇಲ್ಲ. ಎಲ್ಲ ಬೈಕೊಂಡಿದ್ದೆ. ಮೆರೆದ್ಲು ಅನ್ಬೇಡ ಅಂದಿದ್ದೆ ಎಲ್ಲಾನ. ನಮ್ಮ ವೀಕ್ಷಕರು ಬೈಕೊಂಡಿರ್ತೀರಲ್ಲ ವಿಜಿನ. ಎಲ್ಲರೂ ಚೆನ್ನಾಗಿ ಬೈಕೊಂಡಿರ್ತೀರ. ಅಯ್ಯೋ ಎಲ್ಲರೂ ಹೆಂಗೆ ಶಾಪ ಹಾಕಿದ್ದೀರಾ ಅಂತಂದ್ರೆ ನಿಜ ಹೇಳ್ಬಾರ್ದು. ಇವಳಿಗೆ ಕೈ ಕಾಲು ಬಿದ್ದು ಹೋಗ್ಬೇಕು, ಇವಳು ಸ್ಲೋಕ್ ಆಗಬೇಕು, ಮತ್ತೇನೆ ಇವಳಿಗೆ ಅಂಥ ರೋಗ ಬರಬೇಕು ಇಂಥ ರೋಗ ಬರಬೇಕು ಅಂತ ಎಷ್ಟು ಜನ ಎಷ್ಟು ಶಾಪ ಹಾಕಿದ್ದೀರಾ. ನಾನು ಅಷ್ಟೇ ನನಗೇನೇನು ಬೇಜಾರಾಗಲಿಲ್ಲ ಅವಳು ಇದಾಗಿದ್ದಕ್ಕೆ. ನನಗೇನೋ ತುಂಬಾ ಕೋಪ ಬಂತು. ಅಂತೇಳಿ ಇರಬಾರ್ದು ಅಂತ ಸಿಟ್ಟು ಬಂತು ನನಗೇನ. ಆಗಿದೆ ಒಳ್ಳೇದಾಯಿತು ಅಂತ ನನಗೇನು ಖುಷಿ ಆಯಿತು. ಸಿಟ್ಟು ಬಂದಿತ್ತು ಅನ್ನೋದಕ್ಕಿಂತ ನನಗೆ ಖುಷಿ ಆಯಿತು ನನಗಂತೂ. ನಿಮಗೂ ಎಲ್ಲನ ಸಿಟ್ಟು ಬಂದಿತ್ತಲ್ಲ ಅವಳನ್ನು ಕಂಡ್ರೆ ಆಗ್ತಿರಲಿಲ್ಲ ಪಾಪ. ಎಲ್ಲ ಉರ್ದು ಬೀಳೋರು ನಮ್ಮ ವೀಕ್ಷಕರು ಕೂಡ. ಎಲ್ಲ ನಮ್ಮೂರಾಗೂ ಬೈಕ್ಯಂತಾರೆ ಅವಳನ್ನ. ಆಡೆ ಓದ್ಲು ಮೆರೆದ್ಲು ಅನ್ಬೇಡ. ಹಿಂಗೆ ಮೆರೆದ್ಲು ಮೆರೆದು ಓದ್ಲು ಮೆರೆದ್ಕೊಂಡು ಮರೆ ಹಾಕ್ತಾರೆ. ಕುದಿಯೋರು ಕುದ್ದು ಆವಿಯಾಗಿ ಹೋಗ್ತಾರೆ. ಮೆರೆದವ್ರು ಕಣ್ಣು ಮರೆ ಹಾಕ್ತಾರೆ ಬೇಗನೆ ಅಂತ ಹೇಳ್ತಾರಲ್ಲ ಹಂಗೆ. ಅದಕ್ಕೆ ಮತ್ತೆ ಇದ್ದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಾವು ನಾಲ್ವರಿಗೆ ತಲೆ ಎದ್ರಿಕೆ ಮಂಗಿರ್ಬೇಕು. ಏನೋ ನಮ್ಮ ಬುದ್ಧಿವಾದ ಹೇಳಿದ್ರೆ ಅದು ತಿಳ್ಕೊಂಬಂಗಿರ್ಬೇಕು. ಎಷ್ಟನ ಮೆರಿಯಕ್ಕೆ ಹೋಗ್ಬಾರ್ದು. ಇದ್ದಾಗ ಐತೆ ಅಂತ ಹೇಳಿ ನಂದು ಎಷ್ಟೋ ನಡೀತೈತೆ ಅಂತೇಳಿ ಮೆರಿಯಕ್ಕೆ ಹೋಗ್ಬಾರ್ದು. ಸಮಾಧಾನದಾಗಿರ್ಬೇಕು. ಸಮಾಧಾನದಾಗಿದ್ದರೆ ನಮಗೆ ಒಳ್ಳೆಯದು. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.